ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ರೈತರು ಈಗಾಗಲೇ ಆಕ್ರೋಶವನ್ನ ಮಾಡ್ತಿರುವಂಥದ್ದು. ಪ್ರತಿದಿನ ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ತಾಲೂಕಿನ ಬಿಡದಿಯ ಈ ಒಂದು ಬೈರಮಂಗಲ ಸರ್ಕಲ್ನಲ್ಲಿದ್ದೀನಿ. ಈಗಾಗಲೇ ಒಂದಷ್ಟು ಪ್ರತಿಭಟನೆ ಮಾಡುವಂತಹ ಪ್ರತಿಭಟನಾಕಾರರು ಪ್ರತಿಧ್ವನಿ ನ್ಯೂಸ್ನೊಂದಿಗಿದ್ದಾರೆ. ಅವರೇ ನಾವು ಮಾತನಾಡ್ತಾ ಹೋಗೋಣ. ಅಂದರೆ ಬರೀ ರಾಮನಗರ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಕೂಡ ರೈತರು ಬಂದಿದ್ದಾರೆ. ಅವರು ನಾವು ಮಾತನಾಡ್ತಾ ಹೋಗೋಣ. ಎಸ್ ಅಂಬರೀಶ್ ಅವರೇ, ಏನು ಹೇಳ್ತೀರಿ? ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರಿ. ಏನು ಹೇಳಲಿಕ್ಕೆ ಬಯಸ್ತೀರಾ? ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ರೈತರು ಜಮೀನನ್ನ ಕೊಡ್ತೀನಿ ಕೊಡಲ್ಲ ಅನ್ನುವಂತಹ ಪರವಿರೋ ಚರ್ಚೆ ಆಗ್ತಿದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಖಂಡಿತ ನಾನು ಹೇಳ್ತಾರೆ, ಈ ರಾಜ್ಯ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತಲೇ ಹೇಳ್ತೀನಿ ನೇರವಾಗಿ. ಇವತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿದ್ರು, ಕೋಲಾರ ಆಗಿರ್ಬೋದು, ಈ 5 ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡಿದವ್ರೆ ಈ ಸರ್ಕಾರಗಳು ಅಂತಲೇ ನೇರವಾಗಿ ಆರೋಪ ಮಾಡ್ತೇನೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು, ನಮ್ಮ ದೊಡ್ಡಬಳ್ಳಾಂಗ್ಲ ಹೋರಾಟ ಆಗಿರ್ಬೋದು, ಹಾಗೆ ನಮ್ಮ ದೇವನಹಳ್ಳಿ ಚನ್ನರಾಯಪಟ್ಟಣ ಅವರಿಗೆ ಜ್ಞಾಪಿಸ್ತೀನಿ ನೋಡಿ, ಸಮಯ ನಮ್ಮ ರೈತರನ್ನ ಕೆಣಕಬೇಡಿ, ಸರ್ಕಾರನೇ ವಾಪಸ್ ತಗೊಂಡಿದೆ. ಆ ಒಂದು ಹೋರಾಟಗಳನ್ನ ನಾವು ಮಾಡಿದ್ದೀವಿ. ಆ ದೃಷ್ಟಿಯಿಂದ ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಈ ಕೂಡಲೇ ಇದನ್ನು ಕೈ ಬಿಟ್ಟರೆ ನಿಮಗೆ ವಾಸ್ತವಾಂಶ ಇಲ್ಲ ಅಂತಂದರೆ ಸರ್ಕಾರನೇ ಬೀಳುತ್ತೆ. ಇದಕ್ಕೆ ಮುಂಚೆ BJP ಸರ್ಕಾರ ನಮ್ಮ ಚನ್ನರಾಯಪಟ್ಟಣ ಹೋರಾಟ ಅಂತ ತಮಗೆ ಜ್ಞಾಪಿಸ್ತೇನೆ, ಎಂತೆಂಥ ಹೋರಾಟಗಳನ್ನ ಮಾಡ್ಕೊಬಂದಿದೆ ಹೊರತು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ನೇರವಾಗಿ ಹೇಳ್ತೀನಿ. ಬಿಡದಿಯ ಈ ಒಂದು ಬೈರಮಂಗಲ ಗ್ರಾಮದಲ್ಲಿ ಆಗ್ತಿರುವಂತಹ ಈ ಒಂದು ಅಹೋರಾತ್ರಿ ಧರಣಿಯ ಪ್ರತಿಭಟನೆಗೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ನಮ್ಗೆ ಲಾಸ್ಟ್ಗೆ ಕಾನೂನು ರೀತಿಯ ಹೋರಾಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಡಾಕ್ಟರ್ BR ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಪ್ರಕಾರ ನಾವು ಹೋರಾಟ ಮಾಡೇ ಮಾಡ್ತೀವಿ. ಇವತ್ತು ಇಲ್ಲಿ ಕುತ್ಕೊಂಡು ಹೋರಾಟ ಮಾಡೋದಕ್ಕೆ ಯಾರು ಕಾರಣ? ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಸಾಹೇಬ್ರೇ ಕಾರಣ. ಸೊ ಆ ದೃಷ್ಟಿಯಿಂದ ನಾವು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿ ಬಿಡೋದೇ ಇಲ್ಲ ಅಂತ ಹೇಳಿ ಹೋರಾಟಗಳನ್ನ ಇನ್ನೂ ಹೆಚ್ಚಿಗೆ ಮಾಡ್ತೇವೆ. ಈ ಪ್ರತಿಭಟನೆ ನಡುವೆ, ಈ ಒಂದು ಹೋರಾಟದ ನಡುವೆ ಸುಮಾರು 519 ಎಕರೆ ಕೃಷಿ ಜಮೀನನ್ನ ಈಗ ಭೂಸ್ವಾಧೀನ ಮಾಡಲಿಕ್ಕೆ ಸರ್ಕಾರ ಈಗ ಅನುಮೋದನೆ ಮಾಡಿದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಕಡೆ ಆಕ್ರೋಶ, ಇನ್ನೊಂದು ಕಡೆ ಸರ್ಕಾರ ಜಿದ್ದಿಗೆ ಬಿದ್ದು ಏನಾದರೂ ಟೌನ್ಶಿಪ್ ನಿರ್ಮಾಣ ಮಾಡ್ಲಿಕ್ಕೆ ಹೊರಟಿದ್ಯಾ? ಖಂಡಿತ ಇದು ಹೇಳ್ತಾ ಇದ್ದೀನಲ್ಲ, ಇದು ಪ್ರಜಾಪ್ರಭುತ್ವ ಸರ್ಕಾರ ಅಲ್ಲ, ಇದು ಹಿಟ್ಲರ್ ಸರ್ಕಾರ ಆಗಿಬಿಟ್ಟಿದೆ. ಮೊನ್ನೆ DK ಶಿವಕುಮಾರ್ ಜಿಲ್ಲೆಯಲ್ಲಿ ಅವ್ರ ಜಿಲ್ಲೆಯಲ್ಲೇ ಈ ಥರ ಹಿಟ್ಲರ್ ಸರ್ಕಾರ ಮಾಡ್ತಾವ್ರೆ ಅಂತಂದರೆ ರಾಜ್ಯದ ಎಚ್ಚೆತ್ಕೋಬೇಕು. ಮುಂದಿನ ದಿನಗಳಲ್ಲಿ ಈ ಹಿಟ್ಲರ್ ಸರ್ಕಾರವನ್ನು ತೊಲಗಿಸೋಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಅದ್ರ ಜೊತೆಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಅನ್ನದಾತರು ಇವತ್ತು ಏನು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ, ದಯವಿಟ್ಟು ಈ ರೈತ, ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ಕೊಂಡು ಬಂದಿರತಕ್ಕಂಥವ್ರು, ಅದ್ರ ಜೊತೆಗೆ ಅನೇಕ ರೈತರಿಂದ ಪಡೆದು ಒಳ್ಳೆ ವೇದಿಕೆಗಳಲ್ಲಿ ಹೋಗಿ ರೈತರ ಪರ ನಾವು ಇದ್ದೀವಿ ಅಂತೇಳಿ ನೀವು ಬೆಳೆದಿರ್ತಕ್ಕಂಥವ್ರಿಗೆ ನಾನು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಎಲ್ಲ ನಮ್ಮ ನಟರು ಏನಿದ್ದಾರೆ ದಯವಿಟ್ಟು ಬಂದು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಟ್ಟು ರೈತರ ಪರ ನಿಲ್ಲಿ ಸ್ವಾಮಿ. ಯಾಕೆ ಸ್ವಾಮಿ ಕಣ್ಣು ಕಾಣ್ತಾ ಇಲ್ಲ ಸ್ವಾಮಿ ನಿಮಗೆ? ಯಾಕೆ ನೀವು ಅನ್ನ ತಿನ್ನಲ್ವಾ? ಅವರಿಂದ ಬೆಳೆಯಲ್ಲ? ನಿಮ್ಮ ಚಿತ್ರ ಬಂದರೆ ನಾವು ರೈತರ ಮಕ್ಕಳು ಹೋಗಿ ನೋಡಬೇಕು, ನಿಮ್ಮ ಚಿತ್ರವನ್ನು ನಾವು ಬೆಂಬಲಿಸಬೇಕು. ಯಾಕೆ ಇಂಥದ್ದಕ್ಕೆ ಬರಲ್ಲ? ಮೊನ್ನೆ ರೀಸೆಂಟಾಗಿ ಯಾವುದೋ ಒಂದು ವೇದಿಕೆಯಲ್ಲಿ ನೋಡಿದೆ, ಒಬ್ಬರ ವ್ಯಕ್ತಿನ ಏನೋ ರಾಜಾಡಿಸ್ತಾವ, ಅವನೇನೋ ಸೈನಿಕ ದೇಶದ ಬಾರ್ಡ್ರ್ ಹೋಗಿ ಏನು ಯುದ್ಧ ಮಾಡಿ ಬಂದ, ಏನೂ ಇಲ್ಲ ತಾನೆ, ಒಬ್ಬ ರೈತನ ಮಗ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಬೆಳೆ ಬಯಸ್ಕೊಂಡಲ್ಲ ಸ್ವಾಮಿ. ಇಲ್ಲಿಗೆ ಬಂದು ರೈತರು ಸುಮಾರು ನಿಮ್ಮ ಜಿಲ್ಲೆ, ನಿಮ್ಮ ಪಕ್ಕದ ಜಿಲ್ಲೆ ಸ್ವಾಮಿ, ನೀವು ಬಂದು ಹೋರಾಟದಲ್ಲಿ ಭಾಗಿಯಾಗಿಲ್ಲ ಅಂತ ಹೇಳಿದ್ರೆ ಇನ್ನೇನಕ್ಕೆ ಸ್ವಾಮಿ ನೀವೆಲ್ಲ ಇರೋದು ಇವತ್ತು ಅಂತ ಹೇಳಕ್ ಬಯಸ್ತೇನೆ ನೇರವಾಗಿ. ಇದಿಷ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಬಂದಂತಹ ರೈತರ ಆಕ್ರೋಶದ ಮಾತುಗಳು ಅಂತಲೇ ಹೇಳ್ಬೋದು. ಅಂದರೆ ಈ ಒಂದು ಬಿಡದಿಯ ಟೌನ್ಶಿಪ್ ನಿರ್ಮಾಣ ಮಾಡಲಿಕ್ಕೆ ಇಲ್ಲಿಯ ಸ್ಥಳೀಯ ರೈತರ ಪರವಾಗಿ ನಾವು ನಿಂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೂ ನಾವು ಕೃಷಿ ಜಮೀನನ್ನು ಮಾಡಲಿಕ್ಕೆ ಬಿಡಲ್ಲ ಅನ್ನುವಂತಹ ಮಾತುಗಳನ್ನು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಜಿತ್ ಗಣೇಶ್, ಪ್ರತಿಧ್ವನಿ ನ್ಯೂಸ್, ರಾಮನಗರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಹಾಗೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಯಗಳಿಸಿರುವ ಹಿರಿಯ ನಾಯಕ BK ಹರಿಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಶುಭ ಕೋರುವವರು ಶ್ರೀಮತಿ ಸಂಧ್ಯಾ ಮಂದಾರಿ, INTUC ಮಹಿಳಾ ರಾಜ್ಯಾಧ್ಯಕ್ಷರು ಹಾಗೂ ಜೀವನ್ ಸಂಧ್ಯಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು, ಬೆಂಗಳೂರು.